ಹಾಸನದಲ್ಲಿ ಭಾರಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅನಾಹುತಗಳು ಕೂಡ ಸಂಭವಿಸಿದೆ. ಒಂದಷ್ಟು ಅವಾಂತರಗಳು ಕೂಡ ಆಗಿದೆ. ಈ ಭಾರಿ ಮಳೆಯಿಂದ ಜಿಲ್ಲೆಯ ಹಲವು ಕಡೆಯಲ್ಲಿ ಅವಾಂತರಗಳು ಸೃಷ್ಟಿಯಾಗಿರೋದು. ಸಕಲೇಶಪುರದ ಎಡಕುಮರಿ ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತವಾಗ್ಬಿಟ್ಟಿದೆ. ಕೆಲವು ಹೊತ್ತು ವಿಜಯಪುರ ಮಂಗಳೂರು ರೈಲು ಸಂಚಾರವನ್ನು ಕೂಡ ಇದರಿಂದ ಸ್ಥಗಿತ ಮಾಡಲಾಗಿತ್ತು. ರೈಲು ಸಂಚಾರ ಸ್ಥಗಿತ ಹಿನ್ನೆಲೆ ಪ್ರಯಾಣಿಕರು ಆಕ್ರೋಶಭರಿತವಾದಂತಹ ಮಾತುಗಳನ್ನು ಆಡಿದ್ದಾರೆ. ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಸ್ ವ್ಯವಸ್ಥೆ ಮಾಡಿ ಸುಬ್ರಹ್ಮಣ್ಯದಿಂದ ಮಂಗಳೂರಿಗೆ ಕಳಿಸಿದ್ದಾರೆ ರೈಲ್ವೆ ಅಧಿಕಾರಿಗಳು. ಏನ್ ಮಾಡಕ್ಕಾಗತ್ತೆ? 4 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನ ನಡೆಸಿ ರೈಲನ್ನ ತೆರಳೋದಕ್ಕೆ ಆಮೇಲೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಭಾರಿ ಮಳೆಗೆ ಹಾಸನ ಜಿಲ್ಲೆಯಲ್ಲಿ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ. ಎಲ್ಲಾ ಕಡೆಯಲ್ಲೂ ಭಾರಿ ಮಳೆ ಆಗ್ತಿರೋದ್ರಿಂದ ಕೆಲವು ದಿನಗಳ ಕಾಲ ಎಲ್ಲೂ ಹೋಗದೆ ಇರೋದು ವಾಸಿ. ಯಾಕಂದ್ರೆ ನೋಡಿ, ಈ ರೈಲು ಪ್ರಯಾಣಿಕರೆಲ್ಲ ಹೊರಟಿದ್ದಾರೆ, ಅಲ್ಲಿ ಗುಡ್ಡ ಕುಸಿತವಾಗಿದೆ. ಅಧಿಕಾರಿಗಳು ಏನು ಮಾಡ್ತಾರೆ? ಇದೆಲ್ಲ ಪ್ರಕೃತಿಯಿಂದ ಆಗೋದು. ಅದನ್ನು ತೆರವು ಮಾಡೋದಕ್ಕೆ ಅವ್ರಿಗೆ 4 ಗಂಟೆ ಬೇಕಾಗಿದೆ. ಆದರೆ ಪ್ರಯಾಣಿಕರಿಗೆ ಅದು ಅರ್ಥನೂ ಆಗೋದಿಲ್ಲ, ಅವ್ರ ಸಮಾಧಾನದಲ್ಲೂ ಇರಲ್ಲ. ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಏನು ಮಾಡೋದು ಇಲ್ಲಿ ಕುತ್ಕೊಂಡು ಹಾಗೆ ಹೀಗೆ ಅಂತ. ಕೊನೆಗೆ ರೈಲ್ವೆ ಅಧಿಕಾರಿಗಳೇ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿ ಹೋಗಿ ಅಂತ ಕಳಿಸ್ಕೊಟ್ಟಿದ್ದಾರೆ. ಸೊ ನಿನ್ನೆ ಒಂದಷ್ಟು ಆತಂಕದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು. ನೋಡಿ ಎಷ್ಟರ ಮಟ್ಟಿಗೆ ಗುಡ್ಡ ಕುಸಿತವಾಗಿದೆ ಮತ್ತು ಅದನ್ನು ತೆರವು ಮಾಡುವಂಥ ಕಾರ್ಯವನ್ನು ಹೇಗೆ ಅಧಿಕಾರಿಗಳು ಮಾಡಿದ್ದಾರೆ ಅಂತ. ಬರೋಬ್ಬರಿ 4 ತಾಸುಗಳ ಕಾಲ ಆ ಗುಡ್ಡ ಕುಸಿದಿತ್ತಲ್ಲ, ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆಮೇಲೆ ರೈಲು ಸಂಚಾರಕ್ಕೆ ಫ್ರೀ ಮಾಡಿಕೊಟ್ಟಿದ್ದಾರೆ. ಅಧಿಕಾರಿಗಳು ನಿನ್ನೆ ರಾತ್ರಿ ಹರಸಾಹಸ ಪಟ್ಟಿದ್ದಾರೆ. ಯಾಕಂದರೆ ಒಂದು ಕಡೆಯಲ್ಲಿ ಕತ್ಲಾಗಿತ್ತು, ಇನ್ನೊಂದು ಕಡೆಯಲ್ಲಿ ಮಳೆ ಸುರಿತಾ ಇತ್ತು, ಇನ್ನೊಂದು ಕಡೆಯಲ್ಲಿ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಇದೆಲ್ಲವನ್ನೂ ಕೂಡ ನಿನ್ನೆ ರೈಲ್ವೆ ಅಧಿಕಾರಿಗಳು ಬ್ಯಾಲೆನ್ಸ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಬಹಳ ಆತಂಕದ ಪರಿಸ್ಥಿತಿ ಇದು. ಯಾಕಂದರೆ ತುಂಬ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಅವಾಂತರಗಳಾಗ್ತಾ ಇದೆ. ಸೊ ನಿನ್ನೆ ಯಾವ ರೀತಿಯಾದಂಥ ಸಮಸ್ಯೆಯನ್ನು ರೈಲ್ವೆ ಪ್ರಯಾಣಿಕರು ಎದುರಿಸಿದ್ರು? ಅಧಿಕಾರಿಗಳಿಗೆ ಇದು ಯಾವ ಥರ ಚಾಲೆಂಜಿಂಗ್ ಆಗಿತ್ತು? ಈಗೆಲ್ಲ ಓಕೆನಾ? ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಎಡಕುಮರಿ ಬಳಿ ರಾತ್ರಿ ಅಂದ್ರೆ ಬಿಜಾಪುರ ಸುಬ್ರಹ್ಮಣ್ಯ ಮಂಗಳೂರು ಕಡೆಗೆ ಹೋಗ್ತಿದ್ದಂತಹ ರೈಲ್ವೆ ಹಳಿ ಮೇಲೆ ಈಗಾಗಲೇ ಗುಡ್ಡ ಕುಸಿತಿರುವಂತದ್ದು. ಗುಡ್ಡ ಕುಸಿತದ ಹಿನ್ನೆಲೆಯಲ್ಲಿ ಸಕಲೇಶಪುರ ತಾಲೂಕಿನ ಎಡಕುಮರಿ ಬಳಿ ಸುಮಾರು 4 ಗಂಟೆ ಬಿಜಾಪುರ ಸುಬ್ರಹ್ಮಣ್ಯ ಮಂಗಳೂರು ಟ್ರೈನ್ ಏನಿತ್ತು ಅದು ಸಂಚಾರ ಕೂಡ ಸ್ಥಗಿತ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸಕಲೇಶಪುರದಿಂದ ದೌಡಾಯಿಸಿ ಆ ಮಣ್ಣನ್ನು ತೆರವುಗೊಳಿಸುವಂತಹ ಕಾರ್ಯಕ್ಕೆ ಮುಂದಾದ್ರು. 4 ಗಂಟೆಗಳ ಕಾಲ ಕಂಟಿನ್ಯೂ ಕಾರ್ಯಾಚರಣೆಯ ಮುಖಾಂತರ ಅಲ್ಲಿಂದ ನೇರವಾಗಿ ಮಡ್ಗಾಂವ್ ಮೂಲಕ ಮಂಗಳೂರಿಗೆ ಹೊರಟಿದೆ ರೈಲು ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಕೆಲವೊತ್ತು ಪ್ರಯಾಣಿಕರನ್ನು ಯಾರಿಗೆ ಸಾಕಷ್ಟು ಬೇಗ ಅವರ ಜಾಗವನ್ನು ಕೂಡ ಸೇರಿಕೊಳ್ಬೇಕಾಗಿತ್ತು ಅಂತವರಿಗೆ ಸುಬ್ರಹ್ಮಣ್ಯದಿಂದ ಬಸ್ ವ್ಯವಸ್ಥೆ ಮಾಡಿ, KSRTC ಬಸ್ ವ್ಯವಸ್ಥೆ ಮಾಡಿ ಅಲ್ಲಿಂದ ಕಳಿಸುವಂತಹ ಕೆಲಸಕ್ಕೆ ರೈಲ್ವೆ ಅಧಿಕಾರಿಗಳು ಕೂಡ ಮುಂದಾಗಿದ್ರು. ಹಾಸನ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಈಗಾಗಲೇ ಸೃಷ್ಟಿಯಾಗಿರ್ತಕ್ಕಂಥದ್ದು. ಬಟ್ ಈ ವರ್ಷ ರೈಲ್ವೆ ಹಳಿ ಮೇಲೆ ಎಲ್ಲೂ ಕೂಡ ಗುಡ್ಡ ಕುಸಿತಿರ್ಲಿಲ್ಲ. ಇದು ಮೊದಲನೇ ಪ್ರಕರಣ ಕೂಡ ಆಗಿರುವಂತದ್ದು. ಕಡಿಮೆ ಪ್ರಮಾಣದಲ್ಲಿ ಗುಡ್ಡ ಕುಸಿಯುವಂತಹ ಹಿನ್ನೆಲೆಯಲ್ಲಿ ರೈಲ್ವೆ ಅಧಿಕಾರಿಗಳು ಇಮಿಡಿಯೇಟ್ ಕೂಡ ಅದನ್ನ ಏನು ದುರಸ್ತಿ ಕಾರ್ಯಾಚರಣೆ ಮಾಡಿ ನಂತರದಲ್ಲಿ ಮತ್ತೆ ರೈಲನ್ನು ಮುಂದಕ್ಕೆ ಹೋಗಲು ವ್ಯವಸ್ಥೆ ಮಾಡಿಕೊಟ್ಟಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ.